ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಫೂರ್ತಿ ಲಾಗ್ಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ಇವತ್ತು ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಸೊ ಹಾಗಾಗಿ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ಅಂದರೆ ಲಕ್ಷ್ಮೀ ದೇವಿ ದೇವಸ್ಥಾನ. ಅದು ನಮ್ಮೂರ ಪಕ್ಕದಲ್ಲೇ ಇರೋದು. ಹಂಗೆ ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಆ್ಯಡ್ ಮಾಡೋಣ ಅಂತ. ದೇವಸ್ಥಾನ ಬಂದು ತಲುಪಿದೆ, ಗಾಡಿ ನಿಲ್ಲಿಸಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋದ ತಕ್ಷಣ ದೇವ್ರ ಬಾಗಿಲ ಹತ್ರನೇ ಹಣ್ಣುಕಾಯಿ ತುಂಬ ಜನ ಇಟ್ಟಿದ್ರು. ನಾನು ಅಲ್ಲೇ ಇಟ್ಟೆ, ಯಾಕಂತಂದರೆ ಸ್ಕ್ರೀನ್ ಹಾಕಿದ್ರು, ದೇವರಿಗೆ ಅಲಂಕಾರ ಮಾಡ್ತಾಯಿದ್ರೆ. ಸೊ ಹಾಗಾಗಿ ಸ್ಕ್ರೀನ್ನ ಕ್ಲೋಸ್ ಮಾಡಿದರು. ಅದಾದಮೇಲೆ ಸ್ಕ್ರೀನ್ ಓಪನ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರ ಮಾಡಿದ್ದಾರೆ. ಹಾಗೆ ತುಂಬ ಜನ ಬೆಲ್ಲದರ್ತಿ ಮತ್ತು ನಿಂಬೆಹಣ್ಣಿನಲ್ಲಿ ದೇವರಿಗೆ ಆರತಿನ ರೆಡಿ ಮಾಡಿದರು. ಅವರೆಲ್ಲ ಒಬ್ಬೊಬ್ಬರಾಗೆ ಬಂದು ದೇವರಿಗೆ ಆರತಿ ಮಾಡ್ತಾಯಿದ್ದಾರೆ. ನೋಡಿ ಇಷ್ಟು ಜನ ಬಂದಿದ್ದರು ಅಲ್ಲಿ. ಇವತ್ತು ಅಭಿಷೇಕನೂ ಇತ್ತು ಮತ್ತು ಆಷಾಢ ಮಾಸದ ಮೊದಲನೇ ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ತುಂಬ ಜನ ಬಂದಿದ್ದರು. ಹಾಗೆ ಆರತಿನೂ ತುಂಬ ಜನ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಆರತಿನೂ ಮಾಡಿದ್ದಾರೆ. ಅದಾದಮೇಲೆ ಹಣ್ಣು ತುಪ್ಪ, ಸಿಹಿ ಪೊಂಗಲ್ ಮತ್ತು ಮೊಸರನ್ನ ಪ್ರಸಾದ ಮಾಡಿದರು. ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ತಿಂದ್ಕೊಂಡು ಹಣ್ಣು ಕಾಯಿ ಇಸ್ಕೊಂಡು ವಾಪಸ್ ಮನೆಗೆ ಬಂದೆ. ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪವರ್ ಬ್ಯಾಂಕ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಹಂಗೆ ಚಾರ್ಜ್ ಹಾಕ್ಕೊಂಡು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಡೇಸಿ ಅದನ್ನೇ ನೋಡ್ತಾವಳೆ, ಏನು ಇಟ್ಕೊಂಡವಳು ವೈರ್ನ ಈಸ್ಕೊಂಡು ಎಷ್ಟೊತ್ತಿಗೆ ಕಡಿಯೋಣ ಅಂತ ವೆಯ್ಟ್ ಮಾಡ್ತಾವಳವಳು. ಅದಕ್ಕೆ ನಾನು ಹೋಗಿ ಮಾತಾಡ್ಸಿದ್ರು, ಹೋಗಿ ನೋಡು ಫೋನ್ ನೋಡು ಅಂತ ಅಂದ್ರೂ ಅವಳಿಗೆ ಪವರ್ ಬ್ಯಾಂಕ್ ಮತ್ತು ವೈರ್ ಮೇಲೆ ಕಣ್ಣು. ಕೊಟ್ಟರೆ ಸಾಕು ಆ ಮೂಲೆಗೆ ಹೋಗಿ ಕುತ್ಕೊಂಡು ಕಡಿಯೋಣ ಅಂತ. ಅವಳು ಫಸ್ಟು ನಾವು ಮೂಳೆ ಮತ್ತು ಕಡ್ಡಿ ತೊಗೊಂಡು ಬರ್ತಿದ್ದೋ ಡಾಗ್ಸ್ ತಿನ್ನೋದೆ. ಇವಾಗ ತರಲ್ಲ, ಯಾಕಂದರೆ ಅವ್ಳಿಗೆ ಅಲರ್ಜಿ ಆಗಿಬಿಡ್ತು ಅದು ತಿಂತ. ಅದಕ್ಕೆ ಅವ್ಳಿಗೆ ಕೊಡಲ್ವಲ್ಲ ನಾವು, ಆ ಕೋಪಕ್ಕೆ ಆ ಮೂಲೆನ ಆ ಥರ ಮಾಡಿ ಮಡ್ಗೋಳೆ ಅವಳು. ಗೋಡೆ ಕೆರೆಯೋದು, ಗೋಡೆನ ಕಡಿಯೋದು, ಹಂಗೆ ಮಾಡಿ ಇಟ್ಟವಳೆ. ನಾವು ಹತ್ರಕ್ಕೆ ಹೋಗ್ಬಿಟ್ರೆ ಸಾಕು, ಚೇರ್ ಮೇಲೆ ಅಷ್ಟುದ್ದಕ್ಕೂ ನಿಂತ್ಕೊಂಡು ನಮ್ಮ ಜೊತೆ ಆಟ ಆಡ್ತಾಳೆ. ಇವಾಗ ವೈರ್ ಕೊಡಲಿ ಅಂತ ವೆಯ್ಟ್ ಮಾಡ್ತಿರೋದು ಕಚ್ಚೋಕ್ಕೆ. ನಾನು ಮನೇಲಿದ್ರಂತೂ ಅವಳ ಜೊತೆ ಆಟ ಆಡ್ಕೊಂಡು ತರಲೆ ಮಾಡ್ಕೊಂಡು ಇರ್ತೀನಿ. ಅದಾದಮೇಲೆ ಹಿಂಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ನು ಸಂಜೆನೇ ವೀಡಿಯೋ ಮಾಡಿದ್ದು ನೈಟ್. ಅಪ್ಪಂಗೆ ಏನಾದರೂ ಹೇಳಿ ಅಂತ ಹೇಳ್ತಾ ಇದ್ದೆ ನಾನು. ನಮ್ಮಪ್ಪ ಅದಕ್ಕೆ ಹಂಗೆ ಕಾಮಿಡಿ ಮಾಡ್ತಾ ಒಂದು ರೆಸಿಪಿ ಬಗ್ಗೆ ಹೇಳ್ತಿದ್ರು, ಹೆಂಗೆ ಮಾಡೋದು ಅಂತ. ಈ ಥರ ಮಾಡಬೇಕು, ಹಂಗೆ ಹಿಂಗೆ ಅದನ್ನು ಫ್ರೈ ಮಾಡಬೇಕು, ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ನಗಾಡ್ಕೊಂಡು ಕೇಳಿಸ್ಕೊತಾ ಇದ್ದೆ. ಇದು ಇವತ್ತಿನ ಲಾಗ್ ಆಗಿತ್ತು. ಇಷ್ಟೇ ವೀಡಿಯೋ ಮಾಡಿರೋದು, ತುಂಬ ಲೆಂತ್ ಬೇಡ ಅಂತ. ಫಸ್ಟ್ ಲಾಗ್ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಬೇರೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.